ಅನುದಿನದ ಆಹಾರ ಜೂನ್ 28 ಭಾನುವಾರ. ಮರೆಯಲ್ಲಿ ವಾಸಿಸುವ ಪಾರಿವಾಳವೇ. ಸೊಲೊಮೋನನು ಬರೆದ ಪರಮಗೀತ 2ನೇ ಅಧ್ಯಾಯ 14ನೇ ವಚನ. ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನೀವು ಕ್ರಿಸ್ತನಲ್ಲಿ ಮರೆಯಾಗಿರುವ ಜೀವನವನ್ನ ನಡೆಸಬೇಕೆಂದು ಕರ್ತನು ಬಯಸುತ್ತಾನೆ. ಅನೇಕ ಜನರು ತಮ್ಮನ್ನು ತಾವು ಹೊರಗಡೆ ಪ್ರದರ್ಶಿಸಿಕೊಳ್ಳುತ್ತಾರೆ ಮತ್ತು ಹೆಮ್ಮೆಯಿಂದ ಮಾತನಾಡುತ್ತಾರೆ. ಅವರು ನನ್ನನ್ನು ನೋಡಿರಿ, ನನ್ನ ಸೌಂದರ್ಯ, ನನ್ನ ಅಂತಸ್ತು, ನನ್ನ ವಿದ್ಯಾಭ್ಯಾಸ, ನನ್ನ ಪದವಿಗಳು, ನನ್ನ ಹುದ್ದೆ ಮತ್ತು ನನ್ನ ಕೀರ್ತಿಯನ್ನು ನೋಡಿರಿ ಎನ್ನುತ್ತಾರೆ. ಅವರು ಮನುಷ್ಯರ ಮುಂದೆ ದೊಡ್ಡವರಾಗಿ ಕಾಣಿಸಿಕೊಳ್ಳಲು ಬಯಸುತ್ತಾರೆ. ಇಂಥ ಜನರಿಗೆ ಆ ಪರಲೋಕದಲ್ಲಿ ಯಾವುದೇ ಪಾಲು ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ತನ್ನನ್ನು ತಾನು ಕ್ರಿಸ್ತನಲ್ಲಿ ಮರೆಮಾಡಿಕೊಳ್ಳುವ ಧನ್ಯ ಜೀವನದ ಬಗ್ಗೆ ಬೋಧಿಸಿದರು. ದಾನ ಕೊಡುವುದರಲ್ಲಿಯೂ, ಪ್ರಾರ್ಥಿಸುವುದರಲ್ಲಿರಲಿ ಅಥವಾ ಉಪವಾಸವಿರುವುದರಲ್ಲಿರಲಿ ಒಬ್ಬ ವ್ಯಕ್ತಿಯು ಮರೆಯಾಗಿರಬೇಕೆಂದು ಕರ್ತನು ಕಲಿಸಿದನು. ನಮ್ಮ ಸತ್ಯವೇದವು ಹೀಗೆ ಹೇಳುತ್ತದೆ, ನೀನಾದರೆ ಧರ್ಮವನ್ನ ನೀನು ಕೊಡುವಾಗ ನೀನು ಧರ್ಮ ಕೊಟ್ಟಿದ್ದು ಅಂತರಂಗದವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಮತ್ತಾಯ 6ನೇ ಅಧ್ಯಾಯ 3ನೇ ವಚನ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆಯನ್ನ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತಾಯ 6ನೇ ಅಧ್ಯಾಯ 6ನೇ ವಚನ. ನೀನು ಉಪವಾಸ ಮಾಡುವಾಗ ನಿನ್ನ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಲಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೇ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆಯು ನಿನಗೆ ಫಲ ಕೊಡುವನು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 17ರಿಂದ 18 ವಚನಗಳು. ಕರ್ತನು ನಿಮ್ಮನ್ನು ಉಪಯೋಗಿಸಬೇಕಾದರೆ ನೀವು ಬಂಡೆಯ ಸಂದುಗಳಲ್ಲಿ ಮತ್ತು ಬೆಟ್ಟಗಳ ಮರೆಯಲ್ಲಿ ಅಡಗಿಕೊಳ್ಳುವ ಪಾರಿವಾಳದಂತಿರಬೇಕು. ಪರಮಗೀತ 2ನೇ ಅಧ್ಯಾಯ 14ನೇ ವಚನ. ನಿಮ್ಮನ್ನು ನೀವು ಮರೆಮಾಡಿಕೊಂಡು ಕ್ರಿಸ್ತನನ್ನು ಪ್ರಕಟಪಡಿಸಿರಿ. ಸ್ನಾನಿಕನಾದ ಯೋಹಾನನು ಹೇಳಿದಂತೆ ಆತನು ಹೆಚ್ಚಲ್ಪಡಬೇಕು, ನಾನಾದರೂ ತಗ್ಗಿಸಲ್ಪಡಬೇಕು. ನಿಮ್ಮನ್ನು ಮರೆಮಾಡಿಕೊಂಡು ಕ್ರಿಸ್ತನನ್ನ ಹೆಚ್ಚಿಸಿರಿ, ಆತನನ್ನು ಮಾತ್ರವೇ ಮಹಿಮೆಪಡಿಸಿರಿ. ಮರೆಯಾಗಿರುವ ಜೀವನದ ತರಬೇತಿ. ನಮ್ಮ ಕರ್ತನು ಎಲಿಯನನ್ನು ತರಬೇತಿಗೊಳಿಸಿದಾಗ ಆ ತರಬೇತಿಯ ಬಹುಪಾಲು ಮರೆಯಾಗಿ ಬದುಕುವುದನ್ನ ಕಲಿಯುವುದೇ ಆಗಿತ್ತು. ಎಲಿಯನು ಆಹಾಬ ಅರಸನ ಮುಂದೆ ಧೈರ್ಯದಿಂದ ಕಾಣಿಸಿಕೊಂಡ ತಕ್ಷಣವೇ ಕರ್ತನು ಅವನಿಗೆ, ನೀನು ಈ ಸ್ಥಳವನ್ನ ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ ಎಂದು ಹೇಳಿದನು. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 3ನೇ ವಚನ. ಕೀರ್ತಿ ಮತ್ತು ಜನಪ್ರಿಯತೆಯನ್ನ ಬಯಸುವವರು ಮರೆಯಾಗಿ ಶಾಂತವಾಗಿ ಸೇವೆ ಮಾಡಲು ಸಾಧ್ಯವಿಲ್ಲ. ಆದರೆ ಕರ್ತನು ನಿಮ್ಮಿಂದ ಒಂದು ತಗ್ಗಿಸಲ್ಪಟ್ಟ ಉಲಿವಿನಂತೆ ಮರೆಯಾಗಿರುವ ಜೀವನವನ್ನ ನಿರೀಕ್ಷಿಸುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಕೇವಲ ಬದುಕುವುದು ಹೇಗೆ ಎಂದು ತಿಳಿಕೊಂಡರೆ ಸಾಲದು. ನಾವು ದೀನರಾಗಿ
ಉಳಿಯುವುದು ಹೇಗೆ ಎಂದು ತಿಳುಕೊಳ್ಳಬೇಕು. ಕೊರತೆಗಳನ್ನು ಒಪ್ಪಿಕೊಳ್ಳುವುದನ್ನು, ಮರೆಯಾಗಿ ಬದುಕುವುದನ್ನು ಮತ್ತು ಕರ್ತನು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಡುತ್ತಾನೋ ಅದರಲ್ಲಿ ತೃಪ್ತರಾಗಿರುವುದನ್ನು ನಾವು ಕಲಿಯಬೇಕು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಆ ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಕೀರ್ತನೆ 27:5. ಈ ದಿನದ ಸತ್ಯವೇದ ವಾಕ್ಯ ಭಾಗ. ಮುಂಜಾನೆ ಯೋಬನು 11, 12, 13 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 1ರಿಂದ 21 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.